ಒಂದು ಹೋಟ್ಲಿಗೆ ಹೋಗ್ತಾರೆ. ಹಾ 2 ಜನ ಇರ್ತಾರೆ ಆಯ್ತಾ. 2 ಜನದಲ್ಲಿ ಒಬ್ನು ಫಸ್ಟ್ಗೆ ಏನೋ ಆರ್ಡರ್ ಮಾಡ್ತಾನೆ, ತಗೋತಾನೆ, ತಿಂತಾನೆ. ಓಕೆ. ಇನ್ನೊಬ್ನು ಇರ್ತಾನಲ್ವಾ, ಬಿ ಅಂತ ಅವನ ಹೆಸರು ಇಟ್ಕೊಳ್ಳೋಣ. ಓಕೆ. ಬಿ ಅವನು ಬಂದ್ಬಿಟ್ಟು ಸಪ್ಲೈಯರ್ ಜೊತೆ ಕೇಳ್ತಾನೆ. ಓಕೆ. ಸಪ್ಲೈಯರ್ ಬಂದು ಏನು ಬೇಕು ಅಂತ ಕೇಳ್ತಾನೆ. ಆಗ ಬಿ ಅವನು ಹೇಳ್ತಾನೆ ಅವನಿಗೆ ಅರ್ಧ ವೃತ್ತ, ಪೂರ್ಣ ವೃತ್ತ, ಅರ್ಧ ವೃತ್ತ ಎ, ಅರ್ಧ ವೃತ್ತ, ಪೂರ್ಣ ವೃತ್ತ, ಲಂಬ ಕೋನ ಎ ಅಂತ ಹೇಳ್ತಾನೆ. ಆಗ ಅವನಿಗೆ ವೇಟರ್ ಏನ್ ತಂದು ಕೊಡ್ತಾನೆ ಅದಕ್ಕೆ? ಇದಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ಆನ್ಸರ್ ಕೊಡಿ. ವ್ಯೂವರ್ಸ್ಗೆ ಗೊತ್ತಾಗಿದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿ ಏನ್ ಆನ್ಸರ್ ಅಂತ. ಇದೆ ಇವ್ರು ಆನ್ಸರ್ ಹೇಳಕ್ ಮುಂದೆ ನೀವು ಆನ್ಸರ್ ಹೇಳ್ಬೇಕು. ಕಮೆಂಟ್ ಅಲ್ಲಿ ಹಾಕಿ ಗೊತ್ತಿದ್ರೆ. ಅರ್ಧ ವೃತ್ತ, ಅರ್ಧ ವೃತ್ತ, ಪೂರ್ಣ ವೃತ್ತ, ಅರ್ಧ ವೃತ್ತ ಎ, ಅರ್ಧ ವೃತ್ತ, ಪೂರ್ಣ ವೃತ್ತ, ಲಂಬ ಕೋನ ಎ ಅಂತ ಹೇಳ್ತಾನೆ ಅವನು. ಏನ್ ತಂದು ಕೊಡ್ತಾನೆ? ಮೇ ಬಿ ಮಸಾಲ ದೋಸಾ. ಮಸಾಲ ದೋಸಾ ಆನ್ಸರ್ ಕರೆಕ್ಟ್ ಆಗಿದ್ರು ಕೂಡ ಅದು ಏನಕ್ಕೆ ಅಂತ ಹೇಳಿ ನಮ್ಗೆ. ಮಸಾಲ ದೋಸೆ ಅಂತ ಅದನ್ನ ನೀವು ಜಸ್ಟಿಫೈ ಮಾಡ್ಬೇಕು. ಅದು ಏನಕ್ಕೆ ಮಸಾಲ ದೋಸೆ ತಂದು ಕೊಟ್ಟವನು ಅಂತ. ಎ ಅವನಿಗೆ ಅರ್ಧ ವೃತ್ತ ತಗೊಂಬನ್ನಿ, ನಂಗೆ ಲಂಬ ವೃತ್ತ ತಗೊಂಬನ್ನಿ. ಬಿ ಅವನಿಗೆ ಮೋಸ್ಟ್ಲಿ ಓಕೆ ಅರ್ಧ ಮಡ್ಚಿರೋ ದೋಸೆ ತಗೊಂಬನ್ನಿ ಒಬ್ನಿಗೆ, ಒಬ್ನಿಗೆ ರೋಲ್ ಮಾಡಿರೋ ದೋಸೆ ತಗೊಂಬನ್ನಿ ಅಂತ. ಕರೆಕ್ಟ್ಲಿ ಸರ್ ನೀವು ಆಲೋಚನೆ ಮಾಡಕ್ ಕಲ್ತು ಹಿಂಗೆಲ್ಲ ಜಸ್ಟ್ ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಏನು ಅರ್ಧ ವೃತ್ತ, ಅರ್ಧ ವೃತ್ತ, ಪೂರ್ಣ ವೃತ್ತ, ಅರ್ಧ ವೃತ್ತ ಎ, ಅರ್ಧ ವೃತ್ತ ಎಗೆ, ಅರ್ಧ ವೃತ್ತ ಎ, ಅರ್ಧ ವೃತ್ತ, ಪೂರ್ಣ ವೃತ್ತ, ಲಂಬ ಕೋನ ಎ ಅಂತ ಹೇಳ್ತಾನೆ ಅವನು. ಓಕೆ ಓಕೆ. ಇದು ನಂಗೆ ತಂದು ಕೊಡು ಅಂತ. ನಿಮಗೆ ಗೊತ್ತಾ ಸರ್? ರಂಜು ಸರ್, ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈ ಪ್ರಯಾಣ ಮಾಡ್ಬೇಕಾದ್ರೆ ನಾವು ಹಿಂಗೆ ಆಟ ಆಡ್ತಾ ಏನಾದರೂ ಆಕ್ಟಿವಿಟಿ ಮಾಡ್ತಾ ಹೋಗ್ತಿರ್ತೀವಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಕಿಲೋಮೀಟರ್ ರೀಚ್ ಆಗೋದು ಕೂಡ ಗೊತ್ತಾಗಲ್ಲ ನಮಗೆ. ನಾರ್ಮಲ್ ಆಗಿ ನಾವು ರೆಕಾರ್ಡ್ ವಾಣಿ ಆನ್ಸರ್ ಮಾಡ್ತೀಯಾ? ನಿಂಬೆ ಹುಳಿ, ನಿಂಬೆ ಹುಳಿ, ಅರ್ಧ ವೃತ್ತ, ಅರ್ಧ ವೃತ್ತ ಮಾತ್ರ ಬಂತು. ನಿಂಬೆ ಹುಳಿ ಯಾರಿಗೆ ನೇತಾಡ್ಲಿಕ್ಕೆ? ಏನಿಲ್ಲ, ಆನ್ಸರ್ ತುಂಬಾ ಈಸಿ ಇದೆ. ಸ್ವಲ್ಪ ಆಲೋಚನೆ ಮಾಡಿ. ತುಂಬಾ ಈಸಿ ಇದೆ ಆನ್ಸರ್. ಓಕೆ, ಸ್ವಲ್ಪ ಆಲೋಚನೆ ಮಾಡಿ. ಅರ್ಧ ವೃತ್ತ, ಅರ್ಧ ವೃತ್ತ, ಪೂರ್ಣ ವೃತ್ತ, ಅರ್ಧ ವೃತ್ತ ಎ, ಅರ್ಧ ವೃತ್ತ, ಪೂರ್ಣ ವೃತ್ತ, ಲಂಬ ಕೋನ ಎ ಅಂತ. ಓಕೆ. ಬಟ್ ಆನ್ಸರ್ ಏನೋ ಹತ್ರದಲ್ಲಿದೆ, ಬಟ್ ಯಾವ್ದಂತ ಅರ್ಥ ಹತ್ರನೇ ಇದೆ ಸರ್. ನಾವು ಎಲ್ಲಿ ಹೋಗ್ಬೇಕಾದ್ರೂ ಅದನ್ನೊಂದು ನಾವು ನೋಡ್ತೇವೆ. ನಾವು ಜಸ್ಟ್ ಡಿಫ್ರೆಂಟ್ ಥಿಂಕಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಈ ಥರ ಕ್ವಶನ್ಗೆ. ಆನ್ಸರ್ ಸಿಲ್ಲಿ ಆಗಿರುತ್ತೆ ಮೋಸ್ಟ್ಲಿ ಮಸಾಲೆ ದೋಸೆನೇ ನನ್ನ ಪ್ರಕಾರ. ಹಾಂ ಎಸ್ ಫುಡ್. ಹೋಟ್ಲಲ್ಲಿ ಫುಡ್ ನಾವು ಆಲ್ಮೋಸ್ಟ್ ಎಲ್ಲರೂ ಇದನ್ನ ತಗೋತೀವಿ. ಅದರ ಬಗ್ಗೆ ಒಂದು 2 ವರ್ಷ ಹಿಂದೆ ಕೆಲವು ವಿಡಿಯೋಗಳು ಬರ್ತಾ ಇತ್ತು. ನಾವು ಜಸ್ಟ್ ಇವಾಗ ನೆನ್ಪು ಮಾಡ್ತಾ ಇರೋದು ಅಷ್ಟೇ. ಹೌದಾ? ಮಸಾಲೆ ದೋಸೆ ನನ್ನ ಪ್ರಕಾರ ರಾಂಗ್ ಆನ್ಸರ್. ಓಕೆ, ಗೊತ್ತಿದೆಯಾ? ನನಗೆ ನೋ ಐಡಿಯಾ. ಇಲ್ಲ ಅಲ್ಲ. ಓಕೆ, ಇನ್ನೊಂದು ನಿಮಗೆ ಒಂದು ಕ್ಲೂ ಕೊಡ್ತೇನೆ. ಕೂಲ್ ಡ್ರಿಂಕ್. ಅದು ಕೂಲ್ ಡ್ರಿಂಕ್ ಸರ್. ಲೈಮ್ ಜ್ಯೂಸ್. ಅದಕ್ಕೆ ನೀವು ಜಸ್ಟಿಫೈ ಮಾಡ್ಬೇಕು. ಏನಕ್ಕೆ ನೀವು ಲೈಮ್ ಜ್ಯೂಸ್ ಹೇಳ್ತಾ ಇದ್ರಿ? ಏನಕ್ಕೆ ಅದು ಮಾಡಿ ಮೇಲೆ ಗ್ಲಾಸ್ ಮೇಲೆ ಇಟ್ಟು ಕೊಡ್ತಾರಲ್ಲ. ಅರ್ಧ ವೃತ್ತ, ಪೂರ್ಣ ವೃತ್ತ, ಪೂರ್ಣ ವೃತ್ತ, ಅರ್ಧ ವೃತ್ತ ಎ. ಅರ್ಧ ವೃತ್ತಕ್ಕೆ ಏನು ಬಂತು ಹೇಳಿ? ಅದ್ರ ಬಾಯಿ ಇದು ಗ್ಲಾಸಿಂದು ತುದಿ ಕುಡಿ ನಿಂಬೆ ಹಣ್ಣಿನ ಕಟ್ ಮಾಡಿರೋದ. ಓಕೆ. ಪೂರ್ಣ ವೃತ್ತ, ನಿಂಬೆ ಹಣ್ಣು. ಏನೋ ಕೋಣಪ್ಪನ ಅಗ್ರ ಅಂತ ಹೇಳೋದು ನೀವು. ಸ್ವಲ್ಪ ಆಲೋಚನೆ ಮಾಡಿ ನೀವು. ಅರ್ಧ ವೃತ್ತ, ಪೂರ್ಣ ವೃತ್ತ, ಅರ್ಧ ವೃತ್ತ ಎ ಏನು? ಅದನ್ನ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಅರ್ಧ ವೃತ್ತ ನಿಂಬೆಹಣ್ಣು ಕಟ್ ಮಾಡಿರೋದು, ಪೂರ್ಣ ವೃತ್ತ ಇದು ಗ್ಲಾಸಿಂದ ಬಾಯಿ ಅಂದ್ರೆ. ಸೂಪರ್ ಸರ್. ಈ ತರ ಕೂಡ ಆಲೋಚನೆ ಮಾಡಬಹುದು ಅಂತ ನನಗೆ ಇವಾಗಲೇ ಗೊತ್ತಾಯ್ತು. ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಅರ್ಧ ವೃತ್ತ, ಲೆಮನ್. ಪೂರ್ಣ ವೃತ್ತ ಪೂರ್ತಿ ಲೆಮನ್ ಕಟ್ ಮಾಡಿ ಪೂರ್ತಿ ನಿಂಬೆಹಣ್ಣು ತಗೊಂಬಂದ್ಬಿಟ್ಟು ಕಟ್ ಮಾಡಿ ಹಿಂಡಿ ಅಂದ್ರೆ ರೋಲ್ ಮಾಡಿ. ಹೌದು, ಗೊತ್ತಿಲ್ವಾ ಗಾಯ್ಸ್? ಗೊತ್ತಿಲ್ಲ. ಆನ್ಸರ್ ಹೇಳ್ತೀನಿ ನಾನು. ಅರ್ಧ ವೃತ್ತ ಅಂದ್ರೆ ಸಿ, ಪೂರ್ಣ ವೃತ್ತ ಅಂದ್ರೆ ಓ. ಹೇಗೇನು ಅರ್ಧ ವೃತ್ತ ಅಂದ್ರೆ ಸಿ, ಪೂರ್ಣ ವೃತ್ತ ಅಂದ್ರೆ ಓ. ಕೋಕೋ. ಹೇಗೇನು ಅರ್ಧ ವೃತ್ತ ಅಂದ್ರೆ ಸಿ, ಓಕೆ ಓಕೆ. ಹೇಗೇನು ಪೂರ್ಣ ವೃತ್ತ ಅಂದ್ರೆ ಸಿ ಓ ಆಯ್ತು. ಲಂಬಕೋನ ಅಂದ್ರೆ ಎಲ್ ಎ ಅಂತ ಹೇಳ್ತಾನೆ ಅವನು.
ಲಂಬಕೋನ ಎ ಅಂದ್ರೆ ಕೋಕಾ ಕೋಲಾ ಅಂತ ಆಗುತ್ತೆ. ಅವನು ಕೋಕಾ ಕೋಲಾ ತಂದು ಕೊಡ್ತಾನೆ. ಆನ್ಸರ್ ಹೇಗಿತ್ತು ಗೈಸ್? ಕ್ವಶನ್ ಚೆನ್ನಾಗಿರ್ಲಿಲ್ವಾ? ಸೂಪರ್ ಸೂಪರ್ ಸೂಪರ್. ಓಕೆ ಗೈಸ್, ನೆಕ್ಸ್ಟ್ ನೋಡ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಯಾವ್ದೋ ಕ್ವಶನ್ ನೆನಪಾಗಿದ್ರೆ ನಾನು ಇವ್ರಿಗೆ ಹೇಳ್ತೀನಿ. ಇವಾಗ ಫೈನ್ ಹಾಕ್ಸೋಣ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಇದ್ರು. ನೋಡ, ನಾವು ಕರೆಕ್ಟ್ ಆಗಿ ಆನ್ಸರ್ ಮಾಡಿಲ್ಲ. ಇವರಿಗೆ ನಿಮಗೆ ಈ ಆನ್ಸರ್ ಗೊತ್ತಿತ್ತ ಗೈಸ್? 300 meters, ಗೊತ್ತಿದ್ರೆ keep right to stay yes on ಅಂತ ಹಾಕಿ National ಕಮೆಂಟ್ Highway ಹಾಕಿ ಆಯ್ತಾ? 44.